ಎಲ್ಲ ಸಿನಿಮಾವೂ ಪ್ಯಾನ್ ಇಂಡಿಯಾ ಆಗಬೇಕು ಅನ್ನುವಂಥ ದರಿದ್ರ ಭ್ರಮೆಯಲ್ಲಿ ಕನ್ನಡ ಚಿತ್ರರಂಗ ಇದೆಯಲ್ಲ, ಆ ಭ್ರಮಾತ್ಮಕವಾದಂಥ ತೊಳಲಾಟದಲ್ಲಿ ಬಹುತೇಕ ಭಾಷಾ ಚಿತ್ರರಂಗ ಇಲ್ಲ. ಕೇವಲ ಚಿತ್ರವನ್ನ ಮಾಡುವುದಷ್ಟೇ ಚಿತ್ರರಂಗದ ಒಟ್ಟು ಪ್ರಕ್ರಿಯೆಯೇ. ಅಲ್ಲಿ ನಿರ್ಮಾಪಕನ ಸುಖ ಸೌಖ್ಯ, ಅವನ ಬದುಕು, ಅವನ ಭವಿಷ್ಯ, ಅವನ ಹಾಕಿದ ದುಡ್ಡು ವಾಪಸ್ ಬರಬೇಕು ಅಂತ ಚಿಂತನೆಯೇ ಬೇಡವಾ? ಒಟ್ಟಾರೆ ಕನ್ನಡ ಚಿತ್ರರಂಗದಲ್ಲಿ ವಿವಾದಾತ್ಮಕವಾದಂತ ಮಾತಾಡಿದ್ದಾರೆ DKಶಿ ಅವರು ಅಂತ ಹೇಳುವ ಬದಲು, DKಶಿ ಅವರು ಹೇಳಿದ ಮಾತಿನ ಹಿಂದೆ ಹೋಗಿ ಒಂದಿಷ್ಟು ಯೋಚನೆ ಮಾಡಿದಾಗ ಕನ್ನಡ ಚಿತ್ರರಂಗದಲ್ಲಿ ಯಾವ ದೌರ್ಬಲ್ಯಗಳು ಕಾಣ್ತವೆ ಅದನ್ನು ಯೋಚನೆ ಮಾಡಬೇಕು. ನಿರ್ಮಾಪಕರಂತೂ ಅವರು ಎಲ್ಲಿಂದ ದುಡ್ಡು ತಂದು ಹಾಕ್ತಾರೋ ಆ ದುಡ್ಡಿಗೆ ಅವರಿಗೆ ಮೌಲ್ಯವೇ ಗೊತ್ತಿಲ್ವೇನೋ ಅಂತ ನನಗೆ ಬಹಳ ಕೋಟಿ ಕೋಟಿ ಸುರಿತಾರೆ, ಆದರೆ ಅವರಿಗೆ ಕಿಂಚಿತ್ತು ಅದರ ಬಗ್ಗೆ ವ್ಯಾಮೋಹವೂ ಇದ್ದಂಗಿಲ್ಲ, ಕಿಂಚಿತ್ತು ಆ ದುಡ್ಡಿನ ಬಗ್ಗೆ ಕಾಳಜಿ ಇದ್ದಂಗಿಲ್ಲ. ಒಂದು ವ್ಯಾವಹಾರಿಕವಾದಂಥ ಶಿಸ್ತಂತೂ ದೇವರಾಣೆಗೂ ಇಲ್ಲ. ಸರ್ಕಾರ ಏನೇನೆಲ್ಲ ಕೊಡ್ತಾ ಇದೆಯೋ ಅದು ಎಲ್ಲವನ್ನು ಭ್ರಷ್ಟಗೊಳಿಸುವಂಥ ವ್ಯವಸ್ಥೆಯೇ ನಮ್ಮಲ್ಲಿರುವುದು. ಕೊನೆ ಕೇಳಿದ್ರೆ ಸ್ವಯಂ ವ್ಯಕ್ತಿತ್ವದ ದೃಷ್ಟಿಯಿಂದ ಕೇಳಿದ್ರೆ ಎಲ್ಲರೂ ಸತ್ಯ ಹರಿಶ್ಚಂದ್ರನ ತುಂಡುಗಳೇ, ಮತ್ತು ಉದ್ಧಾರ ಆಗುವುದು ಎಲ್ಲಿಂದ? ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. DK ಶಿವಕುಮಾರ್ ಅವರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂದರ್ಭದಲ್ಲಿ ನಟ್ಟು ಬೋಲ್ಟಿನ ಮಾತಾಡುವ ಮೂಲಕ ಕನ್ನಡ ಚಿತ್ರರಂಗದ ವ್ಯಾಪ್ತಿಯೊಳಗೆ ಒಂದು ವಿವಾದಾತ್ಮಕವಾದಂಥ ಮಾತನ್ನು ಸೃಷ್ಟಿಸಿದರು. ಅದರ ಬಗ್ಗೆ ತೀವ್ರವಾದ ಆಕ್ಷೇಪವನ್ನು ಬಹಳ ಬೇರೆ ಬೇರೆ ನೆಲೆಗಳಿಂದ ಎದುರಿಸಿದ್ರು ಕೂಡ. ನಾವು ಅದನ್ನು ಕಟುವಾಗಿ ವಿರೋಧಿಸಿದ್ದು. ನಿಮ್ಮ ರಾಜಕೀಯದ ದರ್ಪ ದುರಹಂಕಾರ ಇವೆಲ್ಲ ಚಿತ್ರರಂಗದ ಮೇಲೆ ಬೇಡ, ಅದನ್ನು ನಿಮ್ಮ ರಾಜಕೀಯ ವರ್ತುಳದೊಳಗೇ ಇಟ್ಕೊಳ್ಳಿ ಅನ್ನುವಂಥ ಮಾತನ್ನು ಆಡಿದ್ದೆವು. ಅದೇ ರೀತಿಯಲ್ಲಿ ಈಗ ಮತ್ತೊಮ್ಮೆ ಅವರು ಕನ್ನಡ ಚಿತ್ರರಂಗದ ಒಟ್ಟು ಕ್ರತುಶಕ್ತಿಯ ಬಗ್ಗೆ ಮತ್ತು ದೂರದಲ್ಲಿ ನಿಂತು ಕಲ್ಲು ಬಿಸಾಡುವವರ ಬಗ್ಗೆ ಮಾತಾಡಿದ್ದಾರೆ. ಚಿಲ್ಲರೆ ಮಾತಾಡಬೇಡಿ, ಸಿನಿಮಾವನ್ನು ಸಶಕ್ತವಾಗಿ ಮಾಡಿ. ಒಂದು 92 ವರ್ಷದ ಇತಿಹಾಸ ಇರುವಂಥ ಕನ್ನಡ ಚಿತ್ರರಂಗದ ಗಾಂಭೀರ್ಯವನ್ನು, ಆ ಕೃಷಿಯ ಒಂದು ಮೇಲ್ಮೆಯನ್ನು, ಇತಿಹಾಸವನ್ನು ಗೌರವಿಸುವ ರೀತಿಯಲ್ಲಿ ವರ್ತಮಾನವನ್ನು ಕಟ್ಟಿ ಅದನ್ನು ಉಳಿಸ್ಕೊಳ್ಳಿ. ಸಕ್ರಿಯರಾಗಿದ್ದವರು ಮತ್ತು ನಿಷ್ಕ್ರಿಯರಾಗಿದ್ದವರು, ಚಿತ್ರರಂಗದಿಂದ ನಿವೃತ್ತಿಯನ್ನು ಹೊಂದಿದವರು, ದೂರ ಇದ್ದವರು ಬಾಯಿಗೆ ಬಂದ ಹಾಗೆ ಮಾತಾಡುವ ಮೂಲಕ ಚಿತ್ರರಂಗದ ಮಾನ ಸಮ್ಮಾನವನ್ನು ಕಳೆಯಬೇಡಿ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಥಿಯೇಟ್ರ್ ಕಟ್ಟಿ, ಸಿನಿಮಾ ಮಾಡಿ, ಡೈರೆಕ್ಷನ್ ಮಾಡಿ, ಹೊರಗಡೆ ನಿಂತ್ಕೊಂಡು ಮಾತಾಡಬೇಡಿ. ನಿಮ್ಮ ಈ ಚಿಲ್ಲರೆ ಮಾತೆಲ್ಲ ಬೇಕಾಗಿಲ್ಲ. ಚಿತ್ರರಂಗವನ್ನು ಸಶಕ್ತವಾಗಿ ಕಟ್ಟಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶವೂ ಹೌದು. ಆದರೆ ಇಲ್ಲಿ ಏನಾಗ್ತಾ ಇದೆ, ಈ ರೀತಿಯ ಒಂದು ಮಾತನ್ನು ಅವರು ಆಡ್ತಾ ಹೋಗಿದ್ದಾರೆ. ಚಿತ್ರರಂಗದ ಗೌರವವನ್ನು ಉಳಿಸ್ಕೊಳ್ಳೋದು ನಿಮ್ಮ ಪ್ರಥಮ ಆದ್ಯತೆ ಆಗಬೇಕು ಅನ್ನುವಂಥ ಮಾತನ್ನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಏರ್ಪಡಿಸಿದಂಥ ಆರೋಗ್ಯ ಶಿಬಿರದ ಉದ್ಘಾಟನೆಯಲ್ಲಿ ಕನ್ನಡ ಚಿತ್ರರಂಗದ ಅನಾರೋಗ್ಯದ ಬಗ್ಗೆ ಚಾಟಿಯನ್ನು ಬೀಸಿದ್ದಾರೆ. ಇದರ ಬಗ್ಗೆ ಮಾಧ್ಯಮಗಳು ಅಲ್ಲಿ DK ಶಿವಕುಮಾರ್ ಮತ್ತೆ ವಿವಾದಾತ್ಮಕ ಮಾತಾಡಿದ್ದಾರೆ ಅನ್ನುವಂಥ ಟೈಟಲನ್ನು ಹಾಕಿ ಬಿತ್ತರಿಸ್ತಾ ಇವೆ. ವಿವಾದಾತ್ಮಕ ಹೇಗೆ ನನ್ನ ಪ್ರಶ್ನೆ. ಅವರು ಸಕಾರಾತ್ಮಕವಾಗಿ ಮಾತಾಡಿದ್ದಾರೆ. ಬಹಳ ಪ್ರಸಕ್ತ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಒಟ್ಟು ಅಯೋಮಯ ಸ್ಥಿತಿಯ ಬಗ್ಗೆ ಕನ್ನಡಿಯನ್ನು ಹಿಡಿದಿದ್ದಾರೆ. DKಶಿ ಅವರು ಒಬ್ಬ ರಾಜಕಾರಣಿ, ಉಪಮುಖ್ಯಮಂತ್ರಿ. ಅವರು ಸ್ವಲ್ಪ ಅವರದೇ ಆದಂಥ ಒಂದು ಗಾಂಭೀರ್ಯದಿಂದ, ಒಂದು ರೀತಿಯ ಸಿಡಿಲ ಹಾಗೆ ನೇರವಾಗಿ ಮಾತಾಡ್ತಾರೆ. ಎಲ್ಲ ಮಾತನ್ನೂ ವಿವಾದಾತ್ಮಕ ಅಂತ ಭಾವಿಸಬೇಕಾಗಿಲ್ಲ, ಎಲ್ಲ ಮಾತು ಚಿತ್ರರಂಗಕ್ಕೆ ವಿರೋಧ ಅಂತ ಭಾವಿಸಬೇಕಾಗಿಲ್ಲ. ಚಿತ್ರರಂಗದ ಅವಸ್ಥೆಯ ಬಗ್ಗೆ, ಚಿತ್ರರಂಗದ ಸ್ಥಿತಿಗತಿಗಳ ಬಗ್ಗೆ ಅವರೇನೋ ನಿವೃತ್ತರು ಮತ್ತು ಸಕ್ರಿಯರು ಅಂತ
ಪರಿಭೇದವನ್ನು ಮಾಡಿ ಅವರ ತಲೆಯಲ್ಲಿ ಏನನ್ನು ಇಟ್ಕೊಂಡು ಅದನ್ನು ಮಾತಾಡಿದರೋ, ಯಾರನ್ನು ಟಾರ್ಗೆಟ್ ಮಾಡಿದರೋ ನನಗೆ ಗೊತ್ತಿಲ್ಲ. ಆದರೆ ಚಿಲ್ಲರೆ ಮಾತಾಡಬೇಡಿ, ಸಿನಿಮಾ ಮಾಡಿ, ಥಿಯೇಟ್ರ್ ಕಟ್ಟಿ, ಚಿತ್ರರಂಗದ ಮಾನವನ್ನು ಉಳಿಸಿ, ಈ ಮಾತನ್ನು ಅವರು ಹೇಳಿದ್ದಾರಲ್ಲ, ಅದನ್ನು ಅಂಡರ್ಲೈನ್ ಮಾಡಬೇಕು. ಕನ್ನಡ ಚಿತ್ರರಂಗ ಯಾವ ಸ್ಥಿತಿಯಲ್ಲಿದೆ ಇವತ್ತು? 250-300 ಚಿತ್ರಗಳು ಬರ್ತವೆ, 3-4 ಸಿನಿಮಾ ಅದರಲ್ಲಿ ಗೆದ್ದರೆ ಕನ್ನಡದ ಪುಣ್ಯ. ಹೊಸಬರ ದಂಡೆ ಚಿತ್ರರಂಗಕ್ಕೆ ಅಡಿ ಇಡ್ತಾ ಇದೆ. ಎಲ್ಲೋ ಕೆಲವರು ತಮ್ಮ ಕೃತುಶಕ್ತಿ, ಕೃತಿಮೌಲ್ಯದಿಂದ, ಹೊಸ ಆಲೋಚನೆಯಿಂದ, ಹೊಸ ಕಥೆಯಿಂದ, ಹೊಸ ನರೇಷನ್ನಿಂದ ಸುದ್ದಿ ಮಾಡ್ತಾರೆ. ಆದರೆ ಅದೇ ವ್ಯಕ್ತಿ ಇನ್ನೊಂದು ಸಿನಿಮಾ ಮಾಡಿದ್ರೆ ಅದರ 100 ಪಟ್ಟು ಕಳಪೆ ಆಗಿರ್ತವೆ. ಕನ್ಸಿಸ್ಟೆನ್ಸಿ ಇಲ್ಲ, ಯಶಸ್ಸಿನ ನಿರಂತರತೆ ಇಲ್ಲ. ಇಡೀ ಚಿತ್ರರಂಗ ಇವತ್ತು ಸಾವಿನ ದವಡೆಯಲ್ಲಿದೆ, ಚಿತ್ರರಂಗ ಕೋಮದಲ್ಲಿದೆ, ಚಿತ್ರರಂಗ ಸರ್ವನಾಶವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದರ ಊರ್ಧ್ವಮುಖಿಯಾಗಿ ಅದು ಎದ್ದು ಬರುವಂಥ ಯಾವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಇದನ್ನು ಚಿತ್ರರಂಗದಲ್ಲೇ ಇದ್ದು ಅದರ ಒಳ ಅನುಭವ ಮತ್ತು ಅದರ ಎಲ್ಲ ಒಂದು ಪ್ರತಿಸ್ಪಂದನದ ಒಂದು ಪ್ರಕ್ರಿಯೆಯ ಭಾಗಿಯಾಗಿ ಇಂಥ ಮಾತನ್ನು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಹಾಗಾದರೆ ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಭಾಷೆಗಳೆಲ್ಲವೂ ಅತ್ಯಂತ ಗೆಲುವನ್ನು ಸಾಧಿಸ್ತಾ ಇದೆ, ಕನ್ನಡ ಮಾತ್ರ ಇಂಥ ಒಂದು ಅಧೋಗತಿಯಲ್ಲಿದೆಯೇ ಅಂತ ಪ್ರಶ್ನೆಯನ್ನು ಮಾಡಿದ್ರೆ ಅದು ಆಂಶಿಕ ಸತ್ಯ. ಅದು ಬಹುತೇಕ ಚಿತ್ರರಂಗ, ಭಾಷಾ ಚಿತ್ರರಂಗ ಸೋಲು ಗೆಲುವಿನ ತೂಗುಯ್ಯಾಲೆಯಲ್ಲೇ ಇದೆ. ಆದರೆ ಕನ್ನಡ ಚಿತ್ರರಂಗದ ಸೋಲಿಗೂ ಬೇರೆಯ ಭಾಷಾ ಚಿತ್ರರಂಗದ ಸೋಲಿಗೂ ಅಜಗಜಾಂತರವಿದೆ. ಅಲ್ಲಿ ಒಂದು ಕಥೆಗಾಗಿ, ಕಥನಗಾರಿಕೆಗಾಗಿ ಹೊಸ ಹೊಸ ತಾಂತ್ರಿಕವಾದಂಥ ಸೌಲಭ್ಯಗಳನ್ನು ಅಳವಡಿಸಿಕೊಳ್ಳುವುದಕ್ಕಾಗಿ, ಚಿತ್ರರಂಗವನ್ನು ಒಂದು ಔದ್ಯಮಿಕವಾದಂಥ ದೃಷ್ಟಿಯಲ್ಲಿ ನೋಡುವಂಥ ನೋಟಕ್ಕಾಗಿ, ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಹೇಗೆ ಕೆಲಸ ನಡೀತದೋ ಅದೇ ರೀತಿಯಲ್ಲಿ ಚಿತ್ರರಂಗದಲ್ಲೂ ಕೆಲಸ ನಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಚಿತ್ರರಂಗದ ಒಳಗಡೆನೆ ಚಿತ್ರ ನಿರ್ಮಾಣದ ಮೂಲಕ, ಬಿಡುಗಡೆಯ ಮೂಲಕ ತೋರಿಸಿಕೊಡುವತ್ತ ತೀರಾ ಸಕ್ರಿಯವಾಗಿದೆ, ಅಪ್ಗ್ರೇಡೆಡ್ ಆಗಿದೆ, ಅಪ್ಡೇಟೆಡ್ ಆಗಿದೆ. ಕೇವಲ ಕೋಟಿಯನ್ನು ಸುರಿಯುವ ಮೂಲಕ ಒಳ್ಳೆ ಸಿನಿಮಾವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲ ಸಿನಿಮಾವೂ ಪ್ಯಾನ್ ಇಂಡಿಯಾ ಆಗಬೇಕು ಅನ್ನುವಂಥ ದರಿದ್ರ ಭ್ರಮೆಯಲ್ಲಿ ಕನ್ನಡ ಚಿತ್ರರಂಗ ಇದೆಯಲ್ಲ, ಆ ಭ್ರಮಾತ್ಮಕವಾದಂಥ ತೊಳಲಾಟದಲ್ಲಿ ಬಹುತೇಕ ಭಾಷಾ ಚಿತ್ರರಂಗ ಇಲ್ಲ. ಅದರಲ್ಲೂ ಮಲಯಾಳಮ್ಮು, ಮರಾಠಿ, ತಮಿಳು, ತೆಲುಗಿನಲ್ಲಂತೂ ಅದು ಬಣ್ಣವನ್ನೇ ಬದುಕಿದ್ದು, ಬಣ್ಣವನ್ನೇ ಉಸಿರಾಡಿದ್ದು, ಬಣ್ಣವನ್ನೇ ಅದು ತಿಂದು ತೇಗ್ತದೆ ಬಿಡಿ. ಆದರೂ ಕೂಡ ಅಲ್ಲಿ ಹೊಸಬರ ಚಿತ್ರ, ಕಡಿಮೆ ಬಜೆಟ್ಟಿನ ಚಿತ್ರ 100 ಕೋಟಿಯನ್ನು ಗಳಿಸುವಂಥ ಒಂದು ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಪ್ರಯತ್ನಶೀಲತೆಯ ಪ್ರಾಮಾಣಿಕತೆ ಕಾಣಿಸ್ತಾ ಇದೆ. ಇಲ್ಲಿ ಅದು ಯಾವುದೂ ಕಾಣ್ತಾ ಇಲ್ಲ. DKಶಿ ಅವರು ಇವತ್ತು ಏನು ಮಾತಾಡಿದಾರಲ್ಲ, ನೀವು ಮಾತಾಡೋ ಬದಲು ಚಿತ್ರವನ್ನು ಮಾಡಿ ತೋರಿಸಿ ಅಂತ ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅವರು ಭಾಳ ಕರೆಕ್ಟಾಗಿ ಹೇಳಿದ್ದಾರೆ. ಚಿತ್ರರಂಗ ಒಂದು ಸೃಜನಾತ್ಮಕವಾದ ವ್ಯವಸಾಯ, ಅದು ಅದರಲ್ಲಿ ಸಂಪೂರ್ಣವಾಗಿ ನೀವು ತೊಡಗಿಕೊಳ್ಳಬೇಕು. ದೊಡ್ಡ ನಿರ್ಮಾಪಕರು, ನಿರ್ದೇಶಕರಂತೂ ಹಿಂದೆ ಸರಿದು ಬಿಟ್ಟಿದ್ದಾರೆ. ಹಳೆಯ ದೊಡ್ಡ ಯಾವುದೇ ಸಂಸ್ಥೆಗಳು ಇವತ್ತು ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇಲ್ಲ. ಇವತ್ತಿನ ಹೊಸ ಕಾಲಕ್ಕೆ ಅವರಿಗೆ ತೂಗಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇವತ್ತಿನ ಖರ್ಚು ವೆಚ್ಚಗಳು, ಇವತ್ತಿನ ಪ್ರಚಾರ, ಇವತ್ತಿನ ಧಾಮು ಧೂಮು, ಮಾತೆತ್ತಿದ್ರೆ 5 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ. ಆ ಕೋಟಿ ಎಲ್ಲಿಗೆ ಹೋಗ್ತದೆ, ಯಾಕಾಗ್ತದೆ, ಯಾಕೆ ಬೇಕು, ಅದರ ಖರ್ಚಿನ ವಿವರಗಳೇನು, ಅದಕ್ಕೊಂದು ಇಡಿಯದಾದಂಥ ಒಂದು ಲಾಜಿಕಲ್ ಆದಂಥ ಒಂದು ವ್ಯಾವಹಾರಿಕವಾದಂಥ ಶಿಸ್ತಿನ ಒಂದು ಲಿಸ್ಟ್ ಕೊಡಿ ಅಂತಂದರೆ ಯಾವ ನನ್ನ ಮಗನಿಗೂ ಕೊಡುವಂಥ ವ್ಯವಧಾನವೂ ಇಲ್ಲ. ಅಂಥ ಶಿಸ್ತನ್ನು ಅಳವಡಿಸಿಕೊಳ್ಳುವಂಥ ಒಂದು ಮನೋಧರ್ಮವೇ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ. ಒಂದೊಂದು ಹಂತದಲ್ಲಿ ಯೋಚನೆ ಮಾಡ್ತಾ ಬರೋಣ. ಹೊಸಬರು ಬರ್ತಾರೆ. ಹೊಸಬರು ಬಂದಾಗ ಆಗುವ ಅವಸ್ಥೆ ಏನು? ಒಂದಿಷ್ಟು ಸಿನಿಮಾಗಳನ್ನು ನೋಡಿರ್ತಾರೆ, ಬೇರೆ ಬೇರೆ ಭಾಷಾ ಚಿತ್ರಗಳನ್ನು ನೋಡಿರ್ತಾರೆ, ಸಾಫ್ಟ್ವೇರ್ ಕಂಪನಿಯೋ ಇನ್ನೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ತಾವೊಂದಿಷ್ಟು ಏನೋ ಹೊಸ ಸಿನಿಮಾ ಮಾಡಬೇಕು ಅನ್ನುವಂಥ ಉಮೇದಿನಲ್ಲಿರ್ತಾರೆ.
ಅದ್ಭುತ ಕತೆ ಸಾರ್, ಅದ್ಭುತ ಕತೆ ಸಾರ್ ಅಂತ ಹೇಳ್ತಾರೆ ಹೊರತು ಅದ್ಭುತವಾದಂಥ ಚಿತ್ರವನ್ನು ಮಾಡೋದು ಹೇಗೆ? ಹಾಗಾದರೆ ಕೇವಲ ಚಿತ್ರವನ್ನು ಮಾಡೋದಷ್ಟೇ ಚಿತ್ರರಂಗದ ಒಟ್ಟು ಪ್ರಕ್ರಿಯೆಯೇ? ಅಲ್ಲಿ ನಿರ್ಮಾಪಕನ ಸುಖ ಸೌಖ್ಯ, ಅವನ ಬದುಕು, ಅವನ ಭವಿಷ್ಯ, ಅವನು ಹಾಕಿದ ದುಡ್ಡು ವಾಪಸ್ ಬರಬೇಕು ಅಂತ ಚಿಂತನೆಯೇ ಬೇಡವಾ? ಹೊಸಬರಿಗೆ ಆ ಚಿಂತನೆಯೇ ಇಲ್ವಲ್ಲ. ಒಂದು ಚಿತ್ರದಲ್ಲಿ ಮಾಡ್ತಾರೆ ಕಷ್ಟಪಟ್ಟು, ಯಾಕಂದರೆ ನಮ್ಮ ತಮ್ಮ ಅಸ್ತಿತ್ವ ಅಂತ. ಎರಡನೇ ಚಿತ್ರದಲ್ಲಿ ಅವರ ನಖರಾಬಾಜಿ ಆರಂಭ ಆಗುತ್ತೆ. ಮತ್ತು ಮೊದಲ ಚಿತ್ರದಲ್ಲಿ ಆ ಗೆಲ್ಲಿಸಿದಂಥ ಒಳ್ಳೆ ಸಿನಿಮಾ ಮಾಡಿದ್ದಾನೆ ಅಂತ ಶಾಹಬಾಸ್ ತೆಗೆದುಕೊಂಡಂಥ ಹೊಸ ನಿರ್ದೇಶಕ ಎರಡನೇ ಚಿತ್ರವನ್ನು ಎಷ್ಟು ಕೆಟ್ಟದ್ದಾಗಿ ಮಾಡಿರ್ತಾನೆ ಅಂತಂದರೆ ಅವನೇ ಮಾಡಿದ್ದ ಹೌದೋ ಅಲ್ಲೋ ಅಂತ ನಾವು ದುರ್ಬೀನ್ ಹಾಕ್ಕೊಂಡು ನೋಡಬೇಕು. ಅಂದರೆ ಚಿತ್ರರಂಗಕ್ಕೆ ಬರುವವರು ಎಲ್ಲರಿಗೂ ಯಶ್ನಂತ, ರಿಷಬ್ನಂತ ಈ ಥರದವರ ಬೆಳವಣಿಗೆಗಳನ್ನು ನೋಡಿರ್ತಾರೆಯೇ ಹೊರತು ಅದರ ಹಿಂದೆ ಇರುವಂಥ ಈಗ ರವಿ ಬಸ್ರೂರಂಥವರು ಇರ್ಬೋದು, ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅದಕ್ಕಾಗಿ ಎಷ್ಟು ರಕ್ತ ಬಸಿದಿದ್ದಾರೆ, ಎಷ್ಟು ಅವಮಾನವನ್ನು ಸಹಿಸಿದ್ದಾರೆ. ಆ ಗೆಲುವು ಬಂದರೂ ಕೂಡ ತನ್ನ ಕನ್ಸಿಸ್ಟೆನ್ಸಿಯನ್ನು, ತನ್ನ ನೋವಿನ ಆ ದಿನಗಳನ್ನು ಮರೆಯದೇನೆ ಇವತ್ತಿಗೂ ದುಡಿಮೆಯೇ ದುಡ್ಡಿನ ತಾಯಿ, ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದರ ಯೋಚನೆ ಮಾಡೋದಿಲ್ಲ. ಒಂದು ತಾದಾತ್ಮ್ಯ ಇಲ್ಲ, ಸೂಕ್ಷ್ಮತೆ ಇಲ್ಲ. ಇನ್ನು ಕತೆ ಕದಿಯುವುದರಲ್ಲೇ ಇವರ ಆಯುಷ್ಯ ಪೂರ್ತಿ ಮುಳುಗೋಗಿರುತ್ತೆ. ಕನ್ನಡ ಚಿತ್ರರಂಗದವರು ಅಂದರೆ ಕತೆ ಕದಿಯುವವರು ಅಂತಲೇ ಅದೊಂದು ಲಾಗಾಯತಿಯಿಂದ ಇದೆ, ಇವತ್ತಿಗೂ ಇದೆ. ಈ ದೊಡ್ಡವರು ಏನು ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿ ಅದು ಏನೋ ಶುದ್ಧ ದಾರಿ ಅಲ್ಲ. ಅದು ಶುದ್ಧ ದಾರಿ ಇಲ್ಲ ಅಂತ ಭಾವಿಸಬೇಡಿ. ಆಗೇಳಿ 80ರ ದಶಕದವರೆಗೆ ಒಂದು ಶುದ್ಧ ದಾರಿ ಇತ್ತು, ಅದರ ನಂತರ ಅಡ್ಡದಾರಿ ಹಿಡಿದದ್ದು. ದಿಢೀರ್ ಶ್ರೀಮಂತರಾಗುವ ಹಪಾಪಿಕೆ. ತನ್ನ ಸಿನಿಮಾ ಅಂದರೆ ಹೆತ್ತವರಿಗೆ ಹೆಗ್ಗಣ ಮುದ್ದು, ಕರೆಕ್ಟು. ಆದರೆ ಒಂದೊಂದು ಪ್ರಚಾರಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಕೆಲವರು ಸಿನಿಮಾ ತೋರಿಸುವಂಥ ದಾಷ್ಟ್ಯವನ್ನು ಮಾಡ್ತಾರೆ. ಸಿನಿಮಾ ನೋಡ್ಬಿಡಿ ಸರ್, ನಮ್ಮದೊಂದು ಅದ್ಭುತ ಪ್ರಯತ್ನ, ನೀವು ನೋಡಿದರೆ ಅದ್ಭುತವಾಗಿ ಮಾತಾಡ್ತೀರಿ, ನಮ್ಮ ಮಾತೇ ಬಂದಾಗೋಗ್ತದೆ ಅಂಥ ಸಿನಿಮಾವನ್ನು ಮಾಡ್ತಾರೆ. ಬದುಕಿದೆ, ಭಾವ ಇದೆ, ನಮ್ಮ ಎದುರು ಒಂದು ವಿಸ್ತಾರವಾದ ಸಮಾಜ ಇದೆ. ಕಣ್ಣೆದುರು ಇವತ್ತು ಹಲವು ಏನು ಮರ್ಯಾದೆ ಹತ್ಯೆಯಂತೆ, ಅತ್ಯಾಚಾರವಂತೆ, ಕೊಲೆಯಂತೆ, ಸುಲಿಗೆಯಂತೆ, ಇನ್ನು ಮದುವೆ ಇದು ಮನಕಾಲು ಸಂಸಾರ ಅಂತಂದರೆ ಅಲ್ಲಿ ಅತ್ತೆ ಸೊಸೆ ಅಥವಾ ಈ ಇತ್ತೀಚಿನ ಹೊಸ ತಲೆಮಾರು ಅವರಿಗೆ ಅತ್ತೆಯೂ ಬೇಡ, ಸಂಸಾರ ಬೇಡ, ಅವರಿಗೆ ಮಕ್ಕಳು ಬೇಡ, ಏನು ಬೇಡ ಅಂದರೆ ಇಡೀದಾದಂಥ ಒಂದು ಸಾಂಸ್ಕೃತಿಕ ವ್ಯವಸ್ಥೆ ಸಾಮಾಜಿಕವಾಗಿ ಅಲ್ಲೋಲ ಕಲ್ಲೋಲದ ಸ್ಥಿತಿಯಲ್ಲಿದೆ. ಗ್ಲೋಬಲೈಸೇಷನ್ ಅನ್ನುವಂಥ ಹೊಡೆತಕ್ಕೆ ಸಿಕ್ಕು ನಮ್ಮ ಇಡೀ ಭಾರತೀಯ ಕೌಟುಂಬಿಕ ವ್ಯವಸ್ಥೆಯೇ ತಲ್ಲಣದಲ್ಲಿದೆ. ಇನ್ನು ಮಹಾನಗರಗಳ ಬದುಕಲ್ಲಂತೂ ನಿಮಗೆ ಸಿಕ್ಕುದೆಲ್ಲ ಕಥೆಯೇ. ಕಣ್ಣು ತೆರೆದು ನೋಡುವ ಪ್ರಶ್ನೆಯೇ ಇಲ್ವೇ. ಸಿನಿಮಾ ಇವತ್ತು ಸಹಜ ಬದುಕಿನ ಪ್ರತಿಫಲನ ಆಗ್ತಾ ಇದೆ. ಆರ್ಟ್ ಸಿನಿಮಾ, ಬ್ರಿಡ್ಜ್ ಸಿನಿಮಾ, ಕಲಾತ್ಮಕ ಸಿನಿಮಾ ಅಂತ ಬೈಫರ್ಕೇಟ್ ಮಾಡಬೇಕಾದಂಥ ಪ್ರಶ್ನೆಯೇ ಇಲ್ಲ. ಸಿನಿಮಾ ಇಸ್ ದ ಸಿನಿಮಾ. ಕಮರ್ಷಿಯಲ್ ಬ್ಯಾಕ್ ಡ್ರಾಪಲ್ಲೂ, ಕಮರ್ಷಿಯಲ್ ಬ್ಯಾಕ್ಗ್ರೌಂಡಲ್ಲೂ ಇವತ್ತು ಬದುಕನ್ನು ಪ್ರತಿನಿಧಿಸುವ, ಪ್ರತಿಫಲಿಸುವ ಮತ್ತು ಬದುಕನ್ನು ಆಕೃತಿಗೊಳಿಸುವ ಸಿನಿಮಾಗಳು ಬರ್ತಾ ಇವೆ. ಸಮಯದ ಮಿತಿ ಇದೆ, ನಿಮಗೆ ಅದಕ್ಕೆ ಉದಾಹರಣೆ ಕೊಡಲಿಕ್ಕೆ ಹೋಗೋದಿಲ್ಲ ನಾನು. ಒಟ್ಟಾರೆ ಕನ್ನಡ ಚಿತ್ರರಂಗದಲ್ಲಿ ವಿವಾದಾತ್ಮಕವಾದಂಥ ಮಾತಾಡಿದ್ದಾರೆ DKಶಿ ಅವರು ಅಂತ ಹೇಳುವ ಬದಲು DKಶಿ ಅವರು ಹೇಳಿದ ಮಾತಿನ ಹಿಂದೆ ಹೋಗಿ ಒಂದಿಷ್ಟು ಯೋಚನೆ ಮಾಡಿದಾಗ ಕನ್ನಡ ಚಿತ್ರರಂಗದಲ್ಲಿ ಯಾವ ದೌರ್ಬಲ್ಯಗಳು ಕಾಣ್ತವೆ ಅದನ್ನು ಯೋಚನೆ ಮಾಡಬೇಕು ಅಂತ ಹೇಳೋದು ನಾನು. ನಿರ್ಮಾಪಕರಂತೂ ಅವರು ಎಲ್ಲಿಂದ ದುಡ್ಡು ತಂದು ಹಾಕ್ತಾರೋ ಆ ದುಡ್ಡಿಗೆ ಅವರಿಗೆ ಮೌಲ್ಯವೇ ಗೊತ್ತಿಲ್ವೇನೋ ಅಂತ ನನಗೆ ಭಾಳ ಡೌಟ್ ಇದೆ. ಕೋಟಿ ಕೋಟಿ ಸುರಿತಾರೆ, ಆದರೆ ಅವರಿಗೆ ಕಿಂಚಿತ್ತು ಅದರ ಬಗ್ಗೆ ವ್ಯಾಮೋಹವೂ ಇದ್ದಂಗಿಲ್ಲ, ಕಿಂಚಿತ್ತು ಆ ದುಡ್ಡಿನ ಬಗ್ಗೆ ಕಾಳಜಿ ಇದ್ದಂಗಿಲ್ಲ. ಒಂದು ವ್ಯಾವಹಾರಿಕವಾದಂಥ ಶಿಸ್ತಂತೂ ದೇವರಾಣೆಗೂ ಇಲ್ಲ. ಸಾರ್ ಅವನು ಬಂದ ಸಾರ್, ಅದ್ಭುತ ಕತೆ ಅಂದ ಸಾರ್, ಕತೆ ಹೇಳಿದಾಗ ಚೆನ್ನಾಗಿತ್ತು ಸಾರ್, ಸ್ಕ್ರಿಪ್ಟ್ ಬೇರೆ ಚೆನ್ನಾಗಿ ಮಾಡಿದ್ದ ಸಾರ್, ಆದರೆ ಕೊನೆಗೆ ನೋಡಿ ಅವನು 2 ಶೆಡ್ಯೂಲ್ ಆದಮೇಲೆ ಅವನ ಮಾಡಿದಂಥ ರೀತಿ ನೋಡಿಬಿಟ್ರೆ ಸಾರ್, 2 ಸೈಟ್ ಕಳ್ಕೊಂಡೆ ಸಾರ್, ಮನೆ ಅಡವಿಟ್ಟೆ ಸಾರ್,
ಬಂಗಾರ ಎಲ್ಲ ತಗೊಂಡೋಗಿ ಇಟ್ಬಿಟ್ಟಿದ್ದೇನೆ ಸರ್, ದಯವಿಟ್ಟು ನಮಗೇನಾದ್ರು ಮಾಡಿಕೊಡಿ. ನಮಗೆ ಇಂಥವರೇ ಸಿಗೋದು. ಹಾಗಾಗಿ ನಾವು ಪ್ರಮೋಷನ್ ಮಾಡ್ತೇವಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲರೂ ದುಡ್ಡು ಕೊಟ್ಬಿಡ್ತಾರೆ, ನಾವು ದುಡ್ಡು ಕೊಟ್ಟವ್ರಿಗೆಲ್ಲ ಮಾತಾಡ್ತಾ ಇದ್ದೇವೆ ಅಂತ ತಿಳ್ಕೊಬೇಡಿ. ಬಹಳಷ್ಟು ಜನರಿಗೆ ಮಾನವೀಯತೆಯಿಂದ ಮಾತಾಡ್ತೇವೆ. ಅವರ ಗೋಳು ನೋವು ಕೇಳಿಕೊಂಡು ನಮ್ಮ ಒಂದು ಸಣ್ಣದಿರಲಿ ನಮ್ಮ ಸಹಕಾರ ಅಂತ ಮಾಡ್ತೇವೆ. ಇಡೀ ಸಿನಿಮಾ ನಿರ್ಮಾಣ ಮಾಡುವಾಗ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಎಲ್ಲ ಭರ್ಜರಿ ಆ್ಯಂಕರ್ಗಳು ಎಲ್ಲವೂ ಚೆನ್ನಾಗಿರುತ್ತದೆ. ಆ ಬಿಡುಗಡೆ ಅಂತ ಬಂದಾಗ ಅವನು ಪಾಪರಾಗಿರ್ತಾನೆ. ನಿಮಗೊಂದು ಕಡಲೆಪುರಿ ಮಾರುವವನಿಗೆ ಒಂದು ವ್ಯಾವಹಾರಿಕ ಶಿಸ್ತಿದೆ. ನಿರ್ಮಾಪಕನಿಗೆ ಅವನು ಯಾಕೆ ದುಡ್ಡು ಕೇಳ್ತಾನೆ, ಅದರ ಅಗತ್ಯ ಇದೆಯಾ, ಈ ಸಿನಿಮಾಕ್ಕೆ ಯಾರೋ ಒಬ್ಬ ಒಂದು 50 ಲಕ್ಷ ಹಾಕ್ತಾನೆ ನನ್ನ ಮಗನನ್ನು ಹೀರೋ ಮಾಡುವಂಥದ್ದವನೊಟ್ಟಿಗೆ ಸೇರ್ಕೊಂಡು ನಾನು ಸಿನಿಮಾ ಮಾಡಿದ್ರೆ ಕೊನೆಗೆ ಆ ಸಿನಿಮಾ ತೋಪೆದ್ದು ಹೋಗ್ತದೆ, ಸಿನಿಮಾದ ಮಾನ ಮರ್ಯಾದೆ ಹೋಗುತ್ತೆ, ಕನ್ನಡ ಚಿತ್ರರಂಗದ ಒಟ್ಟು ಆ ವ್ಯವಸ್ಥೆಗೂ ಧಕ್ಕೆ ತರ್ತದೆ, ಜೊತೆಗೆ ನಾನು ಬದುಕನ್ನು ಕಳ್ಕೊಳ್ತೇನೆ ಅಂತ ಒಂದು ಸಣ್ಣ ಯೋಚನೆಯೂ ಇಲ್ಲ. ಇದನ್ನು ಕಾಶ್ಮೀರದಲ್ಲೋ ಅಥವಾ ಬೇರೆ ದೇಶದಲ್ಲೋ ಅಥವಾ ಇನ್ನೆಲ್ಲೋ ಶೂಟಿಂಗ್ ಮಾಡಬೇಕಾ, ಇದರ ಅಗತ್ಯ ಇದೆಯಾ, ಅದನ್ನು ಯೋಚನೆ ಮಾಡಬೇಕಾದ ನಿರ್ಮಾಪಕ ತಾನೇ. ನಿರ್ದೇಶಕ ಆಕಾಶದಲ್ಲಿ ಎಲ್ಲವನ್ನು ತೋರಿಸ್ಬಿಡ್ತಾನೆ ಅಂಥೇಳಿ ಇವು ದುಡ್ಡಿನ ಚೀಲ ಸುರಿದು ಬಿಡೋದಾ? ಯಾವುದೋ ಒಂದು ಮೂಲಗಳು ಹೇಳ್ತಾ ಇದ್ವು, ಕಳೆದ ವರ್ಷ ಒಬ್ಬ ನಿರ್ಮಾಪಕ ಹೊಸಬ ಬಂದವನು ನಿರ್ದೇಶಕನ ಮಾತು ಕೇಳಿ 17 ಸೈಟ್ ಕಳ್ಕೊಂಡಿದ್ದಾನೆ. ಅವನು ಒಂದೆರಡಲ್ಲ, ಯಾವ ಲೆವೆಲ್ಗೆ ಅವನನ್ನು ಮೋಸ ಮಾಡಿರ್ಬೋದು. ಮೋಸ ಮಾಡುವವರು ಇರ್ತಾರೆ, ಮೋಸ ಹೋಗುವವರು ಇದ್ದೀರಲ್ಲ ನೀವು ಸಿನಿಮಾ ರಂಗಕ್ಕೆ. ಅದಕ್ಕಾಗಿ ಕಾಶಿನಾಥ್ ಹೇಳಿದರು, ಚಿತ್ರವನ್ನು ನಿರ್ಮಾಣ ಮಾಡುವಂಥವರಿಗೆ ಒಂದು ಶಿಬಿರವನ್ನು ಮಾಡಬೇಕು, ಒಂದು ಕಲಿಕೆಯ ವ್ಯವಸ್ಥೆಯನ್ನು ಮಾಡಬೇಕು ಅವರಿಗೆ. ಅದಕ್ಕೋಸ್ಕರ ಒಂದು ಸಂಸ್ಥೆ ತೆರೆಯಬೇಕು ಅಂತಿದ್ದೇನೆ ನಾನು ಅಂತ ಹೇಳ್ತಾ ಇದ್ರು. ಅದು ಆಗಲಿಲ್ಲ, ಪ್ರಶ್ನೆ ಬೇರೆ. ಕಾಶಿನಾಥ್ ಕಂಜೂಷಿ ಅಂತಿದ್ರು, ಆದರೆ ಕಾಶಿನಾಥ್ ಮಾಡಿದ ಎಲ್ಲ ಸಿನಿಮಾಗಳಲ್ಲೂ ಇಂಚು ಪಟ್ಟಿ ಇಟ್ಟು ಖರ್ಚು ಮಾಡ್ತಾ ಇದ್ರು. ಅದು ಮಾಡಬೇಕು ಅಂತ ಹೇಳುವ ನಾನು. ಟಾಟಾ ಅಂಬಾನಿ ಅಂತವರೇ ಮಾಡ್ತಾರೆ ಮರ್ಯಾರೆ, ನಾವು ಮಾಡಬಾರ್ದ? ಇಲ್ಲಿ ನಿರ್ಮಾಪಕರ ಈ ಬೋಳೆತನ, ಅಜ್ಞಾನ, ಯಾವುದೋ ಒಂದು ಖಯಾಲಿಗೆ ಬರುವಂಥದ್ದು, ಹೆಸರೋ ಹೆಣ್ಮಕ್ಕಳೋ ಇನ್ನೊಂದೋ ಮಗದೊಂದೋ, ಇವೆಲ್ಲದಕ್ಕೆ ಬರ್ತಾರಲ್ಲ, ಅವರು ಸಿನಿಮಾಕ್ಕೆ ಬಂದಾಗ ಅವರಿಗೆ ಹಾಕುವ ದುಡ್ಡಿನ ಬಗ್ಗೆ ಅವರಿಗೇನೇ ಗಂಧಗಾಳಿ ಇಲ್ಲ, ಸಿನಿಮಾದ ಬಗ್ಗೆ ಯಾವ ಅರಿವು ಇಲ್ಲ, ಸಿನಿಮಾದ ಬಗ್ಗೆ ಏನನ್ನೂ ತಿಳ್ಕೊಂಡಿರೋದಿಲ್ಲ. ಕೊನೆಗೆ ನನಗೆ ಅವರು ಚೇಂಬರ್ನವ್ರು ಮೋಸ ಮಾಡಿದ್ರು, ಈ ವಿತರಕ ಮೋಸ ಮಾಡ್ದ, ಆ ಹೀರೋ ಮೋಸ ಮಾಡ್ದ, ಈ ಹೀರೋಯಿನ್ ಮೋಸ ಮಾಡಿದ್ಲು, ಇಂಥದ್ದೇ ತಾನೇ ನೀವು ಹೇಳುವಂಥದ್ದು. ಯಾಕೆ ಈ ಅಜ್ಞಾನದಿಂದ ಬರ್ತೀರಿ? ನಿಮ್ಮ ದುಡ್ಡಿನ ಬಗ್ಗೆ ನೀವೇ ಯಾಕೆ? ಈಗ ಆ್ಯನಿಮೇಷನ್ ಟೆಕ್ನಾಲಜಿ ಇದೆ, ನೀವು ಸಂಪೂರ್ಣವಾಗಿ ಶ್ರೀರಾಮ್ನಂಥ ಒಬ್ಬ ಅದ್ಭುತ ಪ್ರತಿಭಾವಂತ ಇದ್ದಾನೆ ಕನ್ನಡದಲ್ಲಿ, ಅವನಿಗೊಂದು 2-3 ಲಕ್ಷವೋ 4 ಲಕ್ಷವೋ ಕೊಟ್ಟರೆ ಅವು ನಿಮ್ಮ ಕಣ್ಣೆದ್ರೆ ಇಡೀ ಚಿತ್ರವನ್ನು ಎಲ್ಲೆಲ್ಲಿ ಹೇಗೆ ಎಷ್ಟೆಷ್ಟು ಏನು ಲೈಟ್ ಯಾಕೆ ಬಳಸಬೇಕು, ಏನು ಬಳಸಬೇಕು, ಕಲಾವಿದರನ್ನು ಹೆಂಗೆ ನಿಲ್ಲಿಸಬೇಕು, ಅಲ್ಲಿಯವರೆಗೆ ಆ್ಯನಿಮೇಷನಲ್ಲಿ ನಿಮಗೆ ಮಾಡಿಕೊಡ್ತಾನೆ. ನಿಮಗೆ ಗೊತ್ತಿಲ್ಲದೆ ಇದ್ರೆ ಅಷ್ಟನ್ನಾದರೂ ಮಾಡಿಕೊಂಡು ಅದನ್ನು ಇಟ್ಕೊಂಡಾದರೂ ನೀವು ನಿರ್ದೇಶಕನನ್ನು ಹ್ಯಾಂಡಲ್ ಮಾಡ್ಬೋದಲ್ಲ. ಅದನ್ನು ಮಾಡೋದಿಲ್ಲ. ಕೊನೆಗೆ ಇಷ್ಟು ಕೋಟಿ ಹೋಯ್ತು, ಅಷ್ಟು ಹೋಯ್ತು, ಇದು ಹೋಯ್ತು. ಇನ್ನು ನಮ್ಮ ಹೀರೋಗಳು ಅವರು ಆಕಾಶದಿಂದ ಇಳಿದು ಬಂದವರು, ಅವರಿಗೆ ಕತೆ ಗೀತೆ ಬೇಡ್ರಿ, ನೀವು ಮೊದಲು ನಿಮ್ಮ ಬಜೆಟ್ ಎಷ್ಟು ಹೇಳಿ. ನಿಮಗೆ ನನ್ನ ಬಜೆಟನ್ನು ತೂಗಿಸುವ ತಾಕತ್ತಿದೆಯಾ? ನನ್ನ ಬಜೆಟೇ ಆಗುತ್ತೆ 6-7 ಕೋಟಿ, ಆಮೇಲೆ ಒಂದು 15 ಕೋಟಿ ಬೇಕು ಸಿನಿಮಾಕ್ಕೆ ಮಿನಿಮಮ್ಮು, ಆಗುತ್ತಾ? ಮೊದಲು ನನಗೆ ಅಡ್ವಾನ್ಸ್ ಮಾಡಿ, ಕತೆ ಗೀತೆ ಎಲ್ಲ ಆಗ್ತದ್ರಿ, ನನ್ನ ಹಾಕ್ಕೊಂಡ್ರೆ ನಡೀತದ್ರಿ ಸಿನಿಮಾ. ಇಂಥ ಧಿಮಾಕು, ದರ್ಪ, ದುರಂಕಾರ. ಈ ನನ್ನ ಮಕ್ಕಳಿಗೆ ಪ್ಯಾನ್ ಇಂಡಿಯಾದ ಹುಚ್ಚು. ಸಿನಿಮಾ ಗೆಲ್ತದೋ ಬಿಡ್ತದೋ ಗೊತ್ತಿಲ್ಲ, ದಿನಕ್ಕೆ 60, 70, 80 ಲಕ್ಷ ಕೊಟ್ಟು ಪ್ರೈವೇಟ್ ಜೆಟ್ಟಲ್ಲಿ ಇವತ್ತು ಪ್ರಚಾರ ಕೊಡ್ತಾವ್ರೆ ನನ್ನ ಮಕ್ಕಳು. ನಾಳೆ ತೋಪಿದ್ರೆ ಯಾರು ಅದನ್ನು ಅನುಭವಿಸುವನು? ನಿರ್ಮಾಪಕ. ಅವರ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಈ ಹೀರೋಗಳು, ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಮೊದಲು ಏನೋ ಅದ್ಭುತ ಊಟ, ಪಾರ್ಟಿ, ಇದು ಪ್ರೈವೇಟ್ ಜೆಟ್ಟು, ಆಮೇಲೆ ಫೋಟೋ ಬೇರೆ, ಫೇಮಸ್ ಆ್ಯಂಕರ್ಗಳನ್ನೆಲ್ಲ ಅಕ್ಕಪಕ್ಕದಲ್ಲಿ ಇಟ್ಕೊಂಡ್ಬಿಡೋದು, ಏನು ಗಮ್ಮತ್ತು. ಸೋತ್ರೆ ಯಾರೂ ಇಲ್ಲ. ಅನ್ನದಾತ ಸುಖೀ ಭುವ ಇಲ್ಲ, ಅನ್ನದಾತನೂ ಇಲ್ಲ, ಯಾವ ದಾತನೂ ಇಲ್ಲ. ಇವರಿಗೆ ದಾತೇ ಇರುವುದಿಲ್ಲ ಅವ್ರ ಬಗ್ಗೆ. ಇಂಥ ನಿರ್ಮಾಪಕರು ಏನು ಕಡಿದುಳಿಸ್ತಾ ಇದ್ದೀರಿ ನೀವು? ಇನ್ನು ಬಿಡುಗಡೆ ಆಗದೆ ಯಾವುದೋ ಒಂದು ಸಿನಿಮಾಕ್ಕೆ ಇದನ್ನು ನೋಡಿ ಹೇಳಿದ್ದು ನಿಮಗೆ ನಾನು. ಇವರ ಜೆಟ್ ಪ್ರವಾಸ, ರಿಷಬ್ನು ಪ್ರೈವೇಟ್ ಜೆಟ್ಟಲ್ಲಿ ಪ್ರಯಾಣ ಮಾಡ್ದ ಯಾವಾಗ?
ಕಾಂತಾರ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದ್ದೇ ಅಲ್ಲ, ಪ್ಯಾನ್ ಇಂಡಿಯಾ ಆದದ್ದು ನಿಜವಾಗದ ಹಾಗಾಗಬೇಕು. ಹಿಂದೆ ಎಷ್ಟೋ ಸಿನಿಮಾಗಳಾಗಿದ್ದಾವೆ. ಈ ಪ್ಯಾನ್ ಇಂಡಿಯಾ ಅನ್ನೋದೊಂದು ಇಡೀ ಕನ್ನಡ ಚಿತ್ರರಂಗಕ್ಕೆ ಶಾಪ. ಅದು ಪ್ರತಿಯೊಬ್ಬರು ಪ್ಯಾನ್ ಇಂಡಿಯಾದ ಭ್ರಮೆ. ಎಲ್ಲೆಲ್ಲಿಂದೋ ಯಾರ್ಯಾರನ್ನೋ ತಲೆ ಹಿಡಿದು ತಂದು ಅವನಿಗೆ ದುಡ್ಡು ಹಾಕಿಸಿ ಅವನನ್ನು ಮುಳುಗಿಸುವಂಥದ್ದು ಚಿತ್ರರಂಗವೂ ಮುಳುಗ್ತಾ ಇದೆ. ಒಂದು ಲಾಜಿಕ್ ಇಲ್ಲ, ಒಂದು ಸೂಕ್ಷ್ಮತೆ ಇಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಸಿನಿಮಾ ಒಂದು ಮಾತ್ರ ನೋಡಿ, ನೀವು ಯಾವುದೇ ಉದ್ಯಮ ಅದನ್ನೀಗ ಚಿತ್ರೋದ್ಯಮ ಅಂತ ಕರೀತಾರೆ, ಆದರೆ ಔದ್ಯಮಿಕವಾದಂಥ ಯಾವ ಶಿಸ್ತು ಇಲ್ಲ, ಸಂಯಮ ಇಲ್ಲ, ಸೂಕ್ಷ್ಮತೆ ಇಲ್ಲ, ಅದಕ್ಕೆ ಖರ್ಚಿಗೆ ಒಂದು ಇತಿ ಮಿತಿ ಲೆಕ್ಕಾಚಾರ ಏನೂ ಇಲ್ಲ. ಮತ್ತು ಗೆಲ್ಲುವುದು ಹೇಗೆ? ಆ ನಿರ್ಮಾಪಕನನ್ನು ಮುಂಡಾಯಿಸಲಿಕ್ಕೆ ನಾವು ಈ ಶಬ್ದ ಬಳಸಬಾರ್ದು, ಇದು ಚಿತ್ರರಂಗದ ಶಬ್ದ. ಇದು ಅವನನ್ನು ಬೋಳಿಸ್ಲಿಕ್ಕೆ ಅವನು ಬರುವನು ಏನೇನು ಅಸ್ತ್ರ ಇಟ್ಕೊಂಡು ಬರ್ತಾನೆ ಅಂದರೆ, ಸರ್ OTT ಇಂದಿಷ್ಟು, ಸ್ಯಾಟಲೈಟ್ ಇಂದಿಷ್ಟು, ಚಿತ್ರಮಂದಿರದಲ್ಲಿಷ್ಟು ಸರ್, ಆಮೇಲೆ ನಮ್ಮ ಖರ್ಚು ಇಷ್ಟೇ ಸರ್, ಇಷ್ಟರಲ್ಲಿ ಅದ್ಭುತವಾದ ಪ್ರಚಾರನೂ ಸೇರಿ ಇಷ್ಟೇ ಸರ್, ನಿಮಗೆ ಅದರಿಂದ ಇಷ್ಟು ಲಾಭ. ಅವನೊಂದು ಲೆಕ್ಕಾಚಾರ ಕೊಡ್ತಾನೆ ಈ ಗಾಳಿಯಲ್ಲಿ ಗುಂಡೊಡ್ದಂಗೆ. ಆಮೇಲೆ ಸಿನಿಮಾ ಅವನ ಬಜೆಟ್ಟಿನ 4 ಪಟ್ಟಾದರೂ ಸಿನಿಮಾ ಮುಗಿಯುವುದಿಲ್ಲ. ಅಂದರೆ ಇವರಿಗೆ ಲಾಜಿಕ್ಕೇ ಇಲ್ಲ, ವ್ಯವಹಾರದ ಶಿಸ್ತೇ ಇಲ್ಲ. ನಮಗೆ ಗೊತ್ತಿದೆ, ಇವತ್ತು ಮೈಸೂರಿಗೆ ಹೋದರೆ ಕಾರಲ್ಲಿ ಹೋದರೆ ಎಷ್ಟು ಖರ್ಚಾಗ್ತದೆ, ಬಸ್ಸಲ್ಲಿ ಹೋದರೆ ಎಷ್ಟು ಖರ್ಚಾಗ್ತದೆ, ಟ್ರೈನಲ್ಲಿ ಹೋದರೆ ಎಷ್ಟು ಖರ್ಚಾಗ್ತದೆ. ಒಬ್ಬ ಸಾಮಾನ್ಯನಿಗೆ ಒಂದು ಪ್ರಯಾಣದ ಲೆಕ್ಕಾಚಾರ ಇಟ್ಕೊಂಡೆ ಹೊರಟಿರ್ತಾನೆ ಅವನು. ಇವರಿಗೆ ಸಿನಿಮಾ ಮಾಡುವವರಿಗೆ ಆ ಲೆಕ್ಕಾಚಾರದ ಗಂಧಗಳಿಯೇ ಇಲ್ಲ. ಎಲ್ಲರೂ ಹೇಳೋದು ಸಿನಿಮಾ ಸರ್ ಅದೊಂದು 3 ಕೋಟಿ ಅಂತ ಇಟ್ಕೊಂಡು ಹೊರಡ್ತೇವೆ ಸರ್, ಕೊನೆಗೆ ಅದು 6 ಕೋಟಿ 8 ಕೋಟಿ ಆಗತ್ತೆ ಸರ್, ಅದು ಏನು ಮಾಡಲಿಕ್ಕಾಗೋದಿಲ್ಲ. ಯಾಕೆ ಏನು ಮಾಡಲಿಕ್ಕಾಗೋದಿಲ್ಲ? ಮತ್ತೆ ಮತ್ತೆ ನನಗೆ ಪಾರ್ವತಮ್ಮ ನೆನಪಾಗ್ತಾರೆ. ಒಂದು ಕಾದಂಬರಿಯನ್ನು ಓದಿ ಕಥೆಯನ್ನು ಆಯ್ಕೆ ಮಾಡ್ತಾ ಇದ್ರು, ಬದುಕನ್ನು ನೋಡಿ ಕತೆ ಆಯ್ಕೆ ಮಾಡ್ತಾ ಇದ್ರು, ಜೀವನಾನುಭವವನ್ನು ಇಟ್ಕೊಂಡು ಕತೆ ಆಯ್ಕೆ ಮಾಡ್ತಾ ಇದ್ರು. ಕತೆಗೆ ಎಂಥ ಒಂದು ಪಾತ್ರಕ್ಕೆ ಯಾರು ಬೇಕು ಅಂತಂದರೆ ಇಡೀ ಸಮಾಜ, ಅವರ ಮನೆ, ಅವರ ಬದುಕು ಅಥವಾ ಇನ್ನೊಂದು ಮಗದೊಂದರಲ್ಲಿ ಎಲ್ಲದರಲ್ಲೂ ಲೀಲಾವತಿ ರಾಜ್ಕುಮಾರರ ಬಗ್ಗೆ ಒಂದು ಬೇರೆಯೇ ಆದಂಥ ಒಂದು ಚರ್ಚೆ ಸಂವಾದ ನಡೀತಾ ಇರುವ ಹೊತ್ತಿನಲ್ಲಿ ಭಕ್ತ ಕುಂಬಾರಿಗೆ ಲೀಲಾವತಿಯವರೇ ಬೇಕು ಅಂತ ರಾಜ್ಕುಮಾರ್ ಒಪ್ಪದೇ ಇದ್ದರು. ಅದೇ ಪಾತ್ರಕ್ಕೆ ಅವರು ಮಾತ್ರ ಬೇಕು ಅಂದರೆ ಆ ಪಾತ್ರದ ಔಚಿತ್ಯ ನೀವು ನೋಡಿ. ಈಗ ಭಕ್ತ ಕುಂಬಾರ ಲೀಲಾವತಿ ಅವ್ರನ್ನ ಬಿಟ್ಟು ಆ ಪಾತ್ರ ನೋಡ್ಲಿಕ್ಕಾಗುತ್ತಂತ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ರಾಜ್ಕುಮಾರ್ ಸಿನಿಮಾಗಳೆಲ್ಲ ಕಲೆಕ್ಷನ್ ಇಲ್ಲ ಅಕ್ಕ ಅಮ್ಮ ನಮ್ದೆಲ್ಲ ಲಾಸು ಅಂತೇಳಿ ಅವರ ಪರ್ವಕಾಲ ಉಚ್ಚರಾಯ ಕಾಲದಲ್ಲಿ ಮಯೂರದಂಥ ಸಿನಿಮಾ, ಪ್ರೇಮದ ಕಾಣಿಕೆ ಅಂತ ಸಿನಿಮಾ ಎಲ್ಲ ಉತ್ತರ ಕರ್ನಾಟಕದವರೆಲ್ಲ ಬಂದು ಗೋಳು. ಆಮೇಲೆ ಅವ್ರು ಏನು ಮಾಡಿದ್ರು, ಬೋಳೆತನದಿಂದ ಒಪ್ಕೊಳ್ಳಿಲ್ಲ. ರಾಘವೇಂದ್ರ ರಾಜ್ಕುಮಾರ್ನ ಹಾಕಿದ್ರು 12-13 ದಿನ ಉತ್ತರ ಕರ್ನಾಟಕ ಪ್ರವಾಸ ಮಾಡುವಂಥ. ಕೊನೆಗೆ ಗೊತ್ತಾಯಿತು ಆ ಕಾಲದಲ್ಲೇ ಕೋಟ್ಯಾಂತರ ರೂಪಾಯಿನ ಲಕ್ಷಾಂತರ ರೂಪಾಯಿನ ಗಳಿಸ್ತಾ ಇದೆ ಸಿನಿಮಾ ಅಂತ. ಆವಾಗ ಅವರು ವಿತರಣಾ ಸಂಸ್ಥೆ, ನಿರ್ಮಾಣ ಸಂಸ್ಥೆ, ವಜ್ರೇಶ್ವರಿ ಕಂಬೈನ್ಸು ಇತ್ಯಾದಿನ ಪೂರ್ಣಿಮಾ ಎಂಟರ್ಪ್ರೈಸಸ್ಸು ಇದೆಲ್ಲ ಹುಟ್ಟು ಹಾಕಿದ ಕತೆ ಹಿಂದೆ ಈ ಅನುಭವ ಇದೆ. ಒಂದು ವಿಶ್ವವಿದ್ಯಾನಿಲಯ. ಯಾರು ನೆನ್ಪಡ್ಕೊಳ್ತೀರಿ ಇವತ್ತು ಪಾರ್ವತಮ್ಮನವರ ಅನುಭವವನ್ನು? ಯಾರು ಹೋಗಿ ಅವರ ಜೀವಂತ ಇರುವಾಗ ಪಾರ್ವತಮ್ಮನವ್ರ ಹತ್ರ ಹೋಗಿ ಏನಾದರೂ ಕೇಳ್ಕೊಬಂದ್ರಾ? ಯಾರಾದರೂ ಈ ಚೇಂಬರು ದರಿದ್ರ ಇದೆಯಲ್ಲ ಕೇಳ್ಕೊಬಂತ? ಅದರ ಅನುಭವವನ್ನು ದಾಖಲಿಸಬೇಕು ಅಂತ ಅನಿಸ್ತಾ? ಅದಕ್ಕೆ ಹೊಡೆದಾಟಕ್ಕೆ ಮೀಸಲಾಗಿದೆ ಅದು. ಅದಕ್ಕೊಂದಲ್ಲ 50,000 ಲಕ್ಷವ ಎಷ್ಟೋ ಕೊಟ್ಟು ಅವರದ್ದು ಒಂದು ಏನು ನಿರ್ಮಾಪಕರದೊಂದು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಕಾಯ್ತಾ ಕೂತಿರ್ತಾರೆ ಅವರು. ಊಟ ತರಿಸ್ಲಾ, ತಿಂಡಿ ತರಿಸ್ಲಾ, ಚಾ ತರಿಸ್ಲಾ, ಇದರಲ್ಲೇ. ಒಳ್ಳೆ ಸಿನಿಮಾ ಮಾಡೋದು ಹೇಗೆ ಅಂತ ಯೋಚನೆ ಇಲ್ಲ, ಚಿತ್ರರಂಗ ಉಳಿಸೋದು ಹೇಗೆ ಅಂತ ಯೋಚನೆ ಇಲ್ಲ. ಯಾವುದರ ತಪ್ಪು ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ? ಅದನ್ನೇ ಹೇಳಿದ್ದು ಚಿಲ್ಲರೆ ಮಾತಾಡಬೇಡಿ, ಚಿತ್ರರಂಗದ ಮಾನ ಮರ್ಯಾದೆ ಉಳಿಸಿ ಅಂತ DKಶಿ ಅವರು ಹೇಳಿದ್ದು ಈ ಕಾರಣಕ್ಕಾಗಿ. ಅನುಭವಿಗಳೇ ಇಲ್ಲ, ಹಿರಿಯ ನಿರ್ಮಾಪಕರು ಇಲ್ಲ, ಯಾವ ಸಂಸ್ಥೆಯು ಹಳೆ ಸಂಸ್ಥೆಗಳ ಕೆಲಸ ಮಾಡ್ತಾ ಇಲ್ಲ. ಯಾವ್ಯಾವುದೋ ಎಲ್ಲೆಲ್ಲಿಂದೋ ಅನನುಭವಿಗಳು ಬರ್ತಾರೆ, ಅವರು ಯಾವ್ಯಾವುದೋ ಕೈಯಾಲಿಂದ ಬರ್ತಾರೆ, ದುಡ್ಡು ಕಳ್ಕೊಳ್ತಾರೆ, ಬೀದಿಗೆ ಬರ್ತಾರೆ, ಮನೆ ಮಠ ಕಳ್ಕೊಳ್ತಾರೆ, ಬರ್ಬಾದಾಗ್ತಾರೆ, ಹೊರಟೋಗ್ತಾರೆ. ಚಿತ್ರರಂಗ ಈ ಎಲ್ಲ ಕಾರಣಗಳಿಂದ ಅನಪೇಕ್ಷಿತ ವ್ಯಕ್ತಿಗಳು, ಅನನುಭವಿಗಳು, ಅಬ್ಬೆಪಾರಿಗಳು ಎಲ್ಲರೂ ಬಂದು ಕೂಲಗೆಡಿಸಿದ್ದಾರೆ. ಇನ್ನೊಂದು 4-6 ಸಿನಿಮಾ ಮಾಡಿ ನಾವೇ ನಿರ್ದೇಶಕರು ಅಂತ ಹಿಂಗೆ ಎದೆ ಕೊಡೋರಿದ್ದಾರಲ್ಲ ಕೆಲವರು, ಅವರು ತಾವು ಮಾಡಿದ್ದೆಲ್ಲ ಸಿನಿಮಾವೂ ನಂಬರ್ 1 ಅಂತ. ಕೊನೆಗೆ ಕವಡೆ ಕಾಸಿಲ್ಲದೆ ಸೋಲು ಒಪ್ಪಿದಾಗ ಬಾಯಿ ಮುಚ್ಕೊಂಡು ಕೂತಿರ್ತಾರೆ ಕುಡ್ಕೊಂಡು. ಅವ್ರಿಗೆ ಅಹಂಕಾರ.
ಒಂದೆರಡು ಸಿನಿಮಾ ಗೆದ್ದಿತ್ತೋ, ನಾನು ಮಾಡಿದ್ದೆಲ್ಲ ತುರುಪು ಬಿಡಿ, ನಾನು ಹೊಡೆದದ್ದೇ ತುರುಪು. ಹೊಸ ತಲೆಮಾರು ಅಡ್ಡದಾರಿಯಲ್ಲಿ ನಿಂತಿದೆ, ಕವಲು ದಾರಿಯಲ್ಲಿ. ಆಲ್ರೆಡಿ ಸಿನಿಮಾ ಮಾಡಿ ಗೆದ್ದವರಿಗೆ ದುರಹಂಕಾರ. ಇನ್ನು ಗೆದ್ದಂಥ ಹೀರೋಗಳು ಕಾರ್ ಮೇಲೆ ಕಾರು, ಬಂಗ್ಲೆ ಮೇಲೆ ಬಂಗ್ಲೆ, ಬೇಡಬಾರ್ದು ಮಾಡಬೇಕಾದದ್ದು ಎಲ್ಲ ಮಾಡಿ ಸುದ್ದಿಯಲ್ಲಿರುವಂಥ ಹೀರೋಗಳು ಕೊನೆಗೇನು ಅಂತಂದರೆ, ನನ್ನ ರೆಮ್ಯುನರೇಷನ್ ಮೊದಲು ಯೋಚನೆ ಮಾಡಿರಿ, ನನ್ನ ಸಿನಿಮಾ ಮಾಡೋ ಯೋಗ್ಯತೆ ಇದೆಯೇನ್ರಿ ನಿಮಗೆ, ಕತೆಗೀತೆ ಎಲ್ಲ ಬಿಟ್ಬಿಡ್ರಿ, ಅದು ಆಮೇಲೆ ಆಗುತ್ತೆ, ಮಾಡ್ತದ್ದು ನೋಡ್ಕೊಳ್ಳೋಣ. ಇಂಥ ದುರಹಂಕಾರ, ಪ್ಯಾನ್ ಇಂಡಿಯಾದ ಪರಮ ಹುಚ್ಚು. ನಾವು ಮಾಡೋದೆಲ್ಲ ಪ್ಯಾನ್ ಇಂಡಿಯಾ. ಆ ಹೆಸರಿನಲ್ಲಿ ನಿರ್ಮಾಪಕನ ಸಂಪೂರ್ಣ ಗೋವಿಂದ. ಹೀಗಾಗಿ ಇಡೀ ಚಿತ್ರರಂಗ ಹಳಿ ತಪ್ಪಿದೆ, ಇಡೀ ಚಿತ್ರರಂಗ ಹದ ತಪ್ಪಿದೆ, ಇಡೀ ಚಿತ್ರರಂಗ ಅಯೋಮಯವಾಗಿದೆ. ಅದನ್ನು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು. ಇಡೀ ಚಿತ್ರರಂಗದಲ್ಲಿ ಒಂದು ಸಾತ್ವಿಕವಾದಂಥ ಸಂಘಟನಾತ್ಮಕವಾದಂಥ ವ್ಯವಸ್ಥೆಯೇ ಇಲ್ಲ ಅಂತ. ಎಲ್ಲ ಹೀರೋಗಳಿಗೂ ಒಂದು ಅಭಿಮಾನಿ ಪಡೆ, ಎಲ್ಲ ಹೀರೋಗಳಿಗೂ ಒಂದು ಮಠ, ಎಲ್ಲ ಹೀರೋಗಳಿಗೂ ತಾವೇ ಅನ್ನುವಂಥ ದರ್ಪ, ದುರಹಂಕಾರ. ಎಲ್ಲರೂ ಒಟ್ಟಿಗೆ ಸೇರಿ ಚಿತ್ರರಂಗದ ಭವಿಷ್ಯವನ್ನು ಉಳಿಸುವುದೇ ಹೇಗೆ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಚಿಂತನೆ ಇಲ್ಲ. ಇನ್ನು ಇದು ಇದೆಲ್ಲ ಇದೆಯಲ್ಲ, ಇನ್ನು ನಮ್ಮ ಬ್ರಿಡ್ಜ್ ಸಿನಿಮಾ, ಕಲಾತ್ಮಕ ಸಿನಿಮಾ, ಆರ್ಟ್ ಸಿನಿಮಾ, ಅವ್ರದ್ದೇ ಒಂದು ಗ್ಯಾಂಗು. ಅವ್ರದ್ದು ಎ ಇದ್ದಾಗ ಬಿಗೆ ಪ್ರಶಸ್ತಿ ಕೊಡೋದು, ಬಿ ಇದ್ದಾಗ ಎಗೆ ಪ್ರಶಸ್ತಿ ಕೊಡೋದು. ಒಬ್ಬನು ಕಿಸೆಯಲ್ಲಿ ಒಬ್ಬರು ಕೈ. ಅವರು ಅದರಲ್ಲೇ ಮಜಾ ಮಾಡಿಕೊಂಡು ಖುಷಿ ಪಡಿಸ್ಕೊಂಡು ನಮಗೆ ಇಂತಿಷ್ಟು ಪ್ರಶಸ್ತಿ ಬಂತು, ಇಂತಿಷ್ಟು ಅದು ಬಂತು, ಅದರಲ್ಲೇ ಇದ್ದಾರೆ. ಇನ್ನು ಸಬ್ಸಿಡಿಯಲ್ಲಿ ಆ ಸಬ್ಸಿಡಿ ಕಮಿಟಿಯೂ ಭ್ರಷ್ಟ, ಆ ಸಬ್ಸಿಡಿ ಕೊಡುವವರು ಭ್ರಷ್ಟತೆ, ಆ ಸಬ್ಸಿಡಿ ತಗೊಳ್ಳುವವರು ನಾನು ಯಾರಿಗಾರು ಏನಾರು ಮಾಡಿ ದುಡ್ಡು ಕೊಟ್ಟು ಇನ್ಫ್ಲುಯೆನ್ಸ್ ಮಾಡಿ ಇಷ್ಟು ಸಬ್ಸಿಡಿ ತಗೊಳ್ತೇನೆ ಅಂತ ಅದಕ್ಕೆ ಸಿನಿಮಾ ಮಾಡೋರು ಬೇರೆ. ಇಡೀದಾದಂಥ ಸರ್ಕಾರ ಏನೇನೆಲ್ಲ ಕೊಡ್ತಾ ಇದೆಯೋ ಅದು ಎಲ್ಲವನ್ನು ಭ್ರಷ್ಟಗೊಳಿಸುವಂಥ ವ್ಯವಸ್ಥೆಯೇ ನಮ್ಮಲ್ಲಿರೋದು. ಕೊನೆ ಕೇಳಿದ್ರೆ ಸ್ವಯಂ ವ್ಯಕ್ತಿತ್ವದ ದೃಷ್ಟಿಯಿಂದ ಕೇಳಿದ್ರೆ ಎಲ್ಲರೂ ಸತ್ಯ ಹರಿಶ್ಚಂದ್ರನ ತುಂಡುಗಳೇ. ಮತ್ತು ಉದ್ಧಾರ ಆಗೋದೆಲ್ಲಿಂದ? ಇನ್ನು ಪ್ರಚಾರ, ನನ್ನನ್ನು ಸೇರಿ ಈ ಸೋಷಿಯಲ್ ಮೀಡಿಯಾದ ಅಬ್ಬರದಲ್ಲಿ ಗತಿಗೋತ್ರ ಇಲ್ಲದೆ ಇದ್ದಂತೆಲ್ಲ ನೆಲೆಗಳಿಂದ ಬಂದು ಕ್ಯಾಮ್ರಾ ಹಿಡಿಯೋರು, ಹಿಡಿಯುವವರು ನಾವು ಒಂದಿಷ್ಟಿದ್ದೇವೆ. ಅಲ್ಲಿ ಎಷ್ಟು ಬರುತ್ತೆ ದುಡ್ಡು ಅಂತ ನೋಡ್ತೇವೆ ನಾವು. ಅದಕ್ಕೆ ಪ್ರಚಾರಕ್ಕಾಗಿ ನೀನೇ ಚಂದ್ರ, ನೀನೇ ಇಂದ್ರ, 100 ದಿನ ಗ್ಯಾರಂಟಿ, ಅದ್ಭುತ, ಅತ್ಯದ್ಭುತ, ಅನನ್ಯ, ಅದು ಪ್ರಚಾರವೋ ವಿಮರ್ಶೆಯೋ ಎಂಥದೊಂದಕ್ಕೂ ಗತಿಗೋತ್ರ ಇಲ್ಲ. ಹೊಸ ತಲೆಮಾರಿನವರಿಗೆ ಸಿನಿಮಾ ಅಂದರೆ ಏನೋ ಅಂತಲೇ ಗೊತ್ತಿಲ್ಲ. ಇನ್ನು ಪ್ರಚಾರ, ಮೊದಲಿದ್ದ ಪ್ರಚಾರ ಒಂದು ಸಕಾರಾತ್ಮಕವಾದರೂ ಇತ್ತು, ಒಂದಿಷ್ಟು ಪೇಪರು, ಒಂದಿಷ್ಟು ಟಿ ವಿ, ಒಂದಿಷ್ಟು ಇದು ಅಂತ. ಈಗ ಅದಕ್ಕೆ ಯಾವುದಕ್ಕೂ ನೆಲೆ ಬೆಲೆ ಇಲ್ಲ. ಆ ಪ್ರಚಾರವನ್ನು ನೋಡಿಯೇ ಜನ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ, ಸತ್ಯ ಹೇಳಬೇಕು ಅಂದರೆ. ಯಾಕೆಂದರೆ ಎಲ್ಲವೂ ಅದ್ಭುತವೇ, ಎಲ್ಲವೂ ಬೆಸ್ಟೇ. ಹಾಗಾಗಿ ಯಾರೂ ನೋಡ್ತಾ ಇಲ್ಲ. ಹೀಗಾಗಿ ಸಿನಿಮಾದ ಬಗ್ಗೆ ಒಂದು ಆತ್ಯಂತಿಕವಾದಂಥ ಒಂದು ಯಾವುದೇ ಇತಿಮಿತಿಗಳನ್ನು ಇಟ್ಕೊಳ್ಳದೇನೆ ಸಮರ್ಪಕವಾದಂಥ ಒಂದು ಚರ್ಚೆ, ಸಂವಾದ ಆಗಬೇಕಾಗಿದೆ. ಡಿ ಕೆ ಶಿ ಅವರ ಮಾತನ್ನು ಆ ರೀತಿಯಲ್ಲಿ ಸಕಾರಾತ್ಮಕವಾಗಿ ತೆಕ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಚಿತ್ರರಂಗ ಇವತ್ತು ಲಂಗು ಲಗಾಮಿಲ್ಲದೇ ಅಶಿಸ್ತಿನ ಹಳವಂಡಾಗೋಗಿದೆ. ಅದರಲ್ಲಿ ಪ್ರಥಮವಾಗಿ ಅಬ್ಬೆಪಾರಿಯ ಹಾಗೆ ಆತ್ಮಘಾತುಕವಾಗಿ ಆತ್ಮಹತ್ಯೆಗೆ ಗುರಿಯಾಗುವಂಥ, ಸೆಲ್ಫ್ ಸುಸೈಡ್ಗೆ ಗುರಿಯಾಗುವಂಥವನು ಪ್ರಥಮವಾಗಿ ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೆದದ್ದು ರಾಜ್ಕುಮಾರ್ ಬರೀ ಸುಮ್ಮನೆ ಅಲ್ಲ. ಅವರು ಅನ್ನದಾತರಾಗಿ ಉಳಿದ್ರೆ ಮಾತ್ರ ಇಲ್ಲಿ ಎಲ್ಲವೂ ಅನ್ಯರು ಸುಖವಾಗಿರಲಿಕ್ಕೆ ಸಾಧ್ಯ. ನಿರ್ಮಾಪಕ ಸೋತರೆ, ಸಿನಿಮಾ ಸೋಲ್ತಾ ಬಂದರೆ, ಸೋಲು ಗೆಲುವು ಸಿನಿಮಾದ ಅಂತರ್ಗಂಗೆ ಅದು. ಈಗೊಂದು 200 ಸಿನಿಮಾ ನಿರ್ಮಾಣ ಆಗ್ತದೆ ಅಂತಂದರೆ ಬಹುಶಃ ಅತ್ಯಂತ ಉಚ್ಚರಾಯದ ಕಾಲ ಅಂತಂದರೆ ಒಂದು 30, 40, 50, 60 ಸಿನಿಮಾ ಗೆದ್ದಿರ್ಬೋದು ಅನ್ನೋ ವರ್ಷದಲ್ಲಿ. ಆ ಸಿನಿಮಾದ ಇಡೀ ವ್ಯಾವಹಾರಿಕತೆಯೇ ಹಾಗೆ. ಆದರೆ ಅದನ್ನು ಕೂಡ ಮಲಯಾಳಂ ಚಿತ್ರರಂಗದಂಥ ಚಿತ್ರರಂಗ ತನ್ನ ಕೃತುಶಕ್ತಿಯಿಂದ, ಶಿಸ್ತಿನಿಂದ, ಒಗ್ಗಟ್ಟಿನಿಂದ ಅದನ್ನು ಸಂಪೂರ್ಣವಾಗಿ ಒಂದು ವ್ಯಾವಹಾರಿಕವಾಗಿ ಗೆಲುವಿನ ಹಂತಕ್ಕೆ ತಂದು ಲಾಭದಾಯಕವಾಗಿ ನಿಲ್ಲಿಸಿದೆ ಅಂತ ಅವರಿಗಾಗತ್ತೆ, ನಮಗೆ ಯಾಕಾಗೋದಿಲ್ಲ? ಮೊದಲು ಓಡೋಗೋನನ್ನು ಹರ್ಕೊಂಡಷ್ಟು ಬಂತು ಅಂತ ಎಲ್ಲರಿಂದಲೂ ಅವನ ರಕ್ತ ಹೀರುವ ಕೆಲಸದಿಂದ ಮೊದಲು ಈಚೆ ಬನ್ನಿ ಪ್ರಾಮಾಣಿಕರಾಗಿ ಪ್ರತಿಯೊಬ್ಬರು. ಮುಖ್ಯವಾಗಿ ಹೀರೋಗಳು
ಈ ನೆಲೆಯಿಂದಲೇ ನೀವು ಅನ್ನ ತಿಂದು ಬೆಳೆದಿದ್ದೀರಿ, ನೆನಪಿರಿ. ಎಂತೆಂಥ ಕಷ್ಟದ ಕೂಪದಿಂದ ಬಂದವರು ನೀವು. ಇವತ್ತು ಐಷಾರಾಮಿ ಪ್ರೈವೇಟ್ ಜೆಟ್ಟು ಇಟ್ಕೊಂಡು ತಿರುಗಾಡುವಷ್ಟು ಈ ಜಗತ್ತು, ಈ ಅಭಿಮಾನಿಗಳು, ಈ ಸಿನಿಮಾ ನೋಡುವವರು, ಕನ್ನಡಿಗರು ನಿಮ್ಮನ್ನು ಬೆಳೆಸಿದ್ದಾರೆ. ಇವತ್ತು ನಿಮಗೆ ಎಲ್ಲ ಚಿತ್ರರಂಗವೂ ಇರ್ಬೋದು, ಆದರೆ ನಿಮ್ಮನ್ನು ಇಲ್ಲಿ ಬೆಳೆಸಿದ್ರಿಂದಲೇ ಬೇರೆ ಚಿತ್ರರಂಗ ನಿಮ್ಮನ್ನು ಕೈ ಬೀಸಿ ಕರೀತಾ ಇದೆ, ನೆನಪಿಡಿ. ಬೆಳೆದ ನೆಲೆಯನ್ನು ಮರೆಬೇಡಿ. ಕನ್ನಡ ಚಿತ್ರರಂಗ ಇವತ್ತು ಅಧೋಗತಿಯಲ್ಲಿದೆ. ನಾನೇನು ಮಾಡಬಲ್ಲೆ ಈ ಚಿತ್ರರಂಗಕ್ಕೆ ಅಂತ ಒಂದು 10 ಜನ ಹೀರೋಗಳು ಸೇರಿಕೊಂಡು ಏನಾದರೂ ಮಾಡಿ, ಅದನ್ನು ಹೇಳಿದ್ದು. ನಿರ್ದೇಶಕರು ಅಷ್ಟೇ, ಯಾವ್ಯಾವುದೋ ಸುಡುಗಾಡ ಕಥೆಯನ್ನು ಕದ್ದುಕೊಂಡು ತರುವ ಬದಲು ಈ ನೆಲದ ಕಥೆಯನ್ನು, ಈ ಕಲ್ಚರಿನ, ಕಾಂತಾರದಂಥ ಸಿನಿಮಾ ಗೆದ್ದಾಗ ಕಾಂತಾರದಾಗೇನೋ ಅಂತ ಮಾಡಿ ಒಂದು ಇದನ್ನು ಪಾತ್ರಿಗಿತ್ರಿ ಎಲ್ಲ ತಂದು ಏನೇನೋ ಮಾಡಿ ಅದರ ನಕಲು ಮಾಡುವುದರ ಬಗ್ಗೆ ನಾವು ಹುಷಾರಿದ್ದೇವಲ್ಲ, ಅದನ್ನು ಮಾಡಬೇಡಿ. ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಲ್ಚರಲ್ ಸಿನಿಮಾ ಮಾಡಿದ್ರೆ ನಿಜವಾದ ಕಥೆಯಾಗಿ ಕಟ್ಟಿಕೊಟ್ರೆ ಭಾವನಾತ್ಮಕವಾಗಿ ಅದು ಗೆಲ್ತದೆ. ಆದ್ದರಿಂದ ನಾವು ಮತ್ತೆ ಮರಳಿ ಮಣ್ಣಿಗೆ ಮತ್ತೆ ಅಲ್ಲಿಗೆ ಹೋಗೋಣ, ಅಲ್ಲಿ ಕತೆ ಹುಡ್ಕೋಣ. ಇದನ್ನು ಮಾಡಿ. ಕದಿಯೋದನ್ನು ಬಿಡಿ, ಭ್ರಷ್ಟಾಚಾರ ಮಾಡೋದನ್ನು ಬಿಡಿ, ನಿರ್ಮಾಪಕರನ್ನು ಮುಳುಗಿಸೋದನ್ನು ಬಿಡಿ. ಅದೇ ಜೊತೆಗೆ ನಿರ್ಮಾಪಕರು ಕೂಡ ನೀವು ಹಾಕೋ ದುಡ್ಡಿನ ಬಗ್ಗೆ ನೀವೇ ಜವಾಬ್ದಾರರು. ನೀವು ಅದನ್ನು ಯೋಚನೆ ಮಾಡ್ಕೊಂಡು ಬನ್ನಿ. ಈ ದಿಕ್ಕಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು ಅದು ಅತ್ಯಂತ ಸೂಕ್ತವಾದದ್ದು, ಸಕಾಲಿಕವಾದದ್ದು. ಮತ್ತು ಅದನ್ನು ಇಟ್ಟುಕೊಂಡು ನಾವು ಚಿತ್ರರಂಗದ ಬಗ್ಗೆ ಒಂದು ಮರು ಚರ್ಚೆಯನ್ನು, ಚಿತ್ರರಂಗವನ್ನು ಮತ್ತೆ ಕಟ್ಟುವ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಆಡಿದ ಮಾತು ಇಂಬು ಕೊಟ್ಟಿದೆ. ಕೇವಲ ಅವರು ನಟ್ಟು ಬೋಲ್ಟು ಅಂತ ಹೇಳಿದ್ರು ಅಂತ ಅವತ್ತು ಬೈದಿದ್ದೇವೆ ಅಂಥೇಳಿ ಡಿ.ಕೆ. ಶಿವಕುಮಾರ್ ಮಾತಾಡಿದಾಗೆಲ್ಲ ಬೈಯೋದು ದಂಧೆ ಆಗಬಾರ್ದು, ಅದು ಒಳ್ಳೆಯದಲ್ಲ. ಚಿತ್ರರಂಗ ಇವತ್ತು ಅಂಥ ಸ್ಥಿತಿಯಲ್ಲಿದೆ. ಆ ಸ್ಥಿತಿಯನ್ನು ನೆನಪಿಟ್ಟುಕೊಂಡು, ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಆ ಮಾತನ್ನು ಅರ್ಥ ಮಾಡ್ಕೋಬೇಕು. ಇಡೀದಾಗಿ ಪ್ರತಿ ಸಂಘಟನೆಗಳು ಇದರಲ್ಲಿ ಪಾತ್ರ ವಹಿಸಬೇಕು. ಯಾರೋ ಒಬ್ಬ ನಾಯಕರಾಗಿ ಶಿವಣ್ಣ ನಾಯಕ ಅಂದ್ಕೊಳ್ಳೆ ಮತ್ತೊಬ್ಬನಿಗೆ ಹೊಟ್ಟೆಯಲ್ಲಿ ಲಿಂಬು ಹಿಂಡಿದಂಗೆ ಆಗೋದಲ್ಲ. ಶಿವಣ್ಣನೇ ಹಿರಿಯ, ತಪ್ಪೇನದರಲ್ಲಿ? ಮುಂದಿಟ್ಕೊಂಡು ಮಾತಾಡಿ, ಮುಂದಿಟ್ಕೊಂಡು ಚರ್ಚೆ ಮಾಡಿ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಮಾತು ಹೆಚ್ಚು ಅರ್ಥಪೂರ್ಣವಾಗಿ ಸ್ಪಂದಿಸಿದೆ ಅಂತ ನಾನು ಭಾವಿಸ್ತೇನೆ. ನಾನು ಪ್ರತಿ ಸರಿ ಮಾತಾಡುವಾಗಲೂ ಅದನ್ನು ಒಂದು ಇಡೀ ವಿಷಯವನ್ನು ವಿಸ್ತಾರ ಮಾಡ್ತಾ ಹೋದಾಗ ನನ್ನ ನಿಮಿಷಗಳು ಉದ್ದಾಗ್ತವೆ. ನೀವು ಸಣ್ಣದು ಮಾಡಿ ಅಂತ ಹೇಳ್ತೀರಿ, ಆದರೆ ಆ ವಿಷಯದ ಗಾತ್ರ, ಸಾಂದ್ರತೆ, ಆಳ, ಎತ್ತರಗಳು ಅಷ್ಟು ಇರೋದರಿಂದ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಸುದೀರ್ಘ ಆಗುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಇದರ ಬಗ್ಗೆ ನಾನು ಚರ್ಚೆಗೆ ಸಿದ್ಧವಾಗಿದ್ದೇನೆ. ನನ್ನಲ್ಲೂ ಏನಾದರೂ ಬಾಯಿ ತಪ್ಪಿ ಮಾತಾಡಿರ್ಬೋದು, ನಾನು ತಪ್ಪಾಗಿರ್ಬೋದು. ಆದರೆ ನಾನು ಚಿತ್ರರಂಗದ ಹೊರತಾದ ಮನುಷ್ಯ ಅಲ್ಲ, ಚಿತ್ರರಂಗದ ಒಳಗಿದ್ದವನು. ಆದರೆ ಪ್ರಾಮಾಣಿಕವಾದಂಥ ಒಂದು ಅನಿಸಿಕೆಯನ್ನು ಹೇಳಲಿಕ್ಕೆ ನನ್ನ ಪ್ರಾಮಾಣಿಕತೆ ನನಗೆ ಒಂದು ನೆಲೆಯನ್ನು ಒದಗಿಸಿದೆ. ಆದ್ದರಿಂದ ನಾನು ಈ ಮಾತನ್ನು ಚಿತ್ರರಂಗದ ಹಿತಕ್ಕಾಗಿ, ಚಿತ್ರರಂಗದ ಒಳಿತಿಗಾಗಿ ಈ ಮಾತನ್ನು ಆಡಿದ್ದೇನೆ. ದಯವಿಟ್ಟು ಯೋಚನೆ ಮಾಡಿ, ಚಿಂತನೆ ಮಾಡಿ, ನಿಮ್ಮ ಕಮೆಂಟ್ಸನ್ನು ದಾಖಲಿಸಿ. ಅದರ ಬಗ್ಗೆ ಮತ್ತೆ ಸಂವಾದವನ್ನು, ಚರ್ಚೆಯನ್ನು ಮುಂದುವರಿಸೋಣ. ನಮಸ್ತೆ.